ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ. ಬಿಡದಿ ಭೂ ಯುದ್ಧದಂತೆ ತುಮಕೂರಲ್ಲೂ ಬೃಹತ್ ಹೋರಾಟಕ್ಕೆ ಸಜ್ಜಾಗಿರುವುದು. ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ನೋಡಿ, ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿರುವುದು. ಈಗ ಬಿಡದಿ ಭೂ ಯುದ್ಧದಂತೆ ತುಮಕೂರಲ್ಲೂ ಕೂಡ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಭುಗಿಲೆದ್ದಿರುವಂತ ರೈತರ ಆಕ್ರೋಶ. ಸುಮಾರು 5,000 ತೆಂಗು ಅಡಿಕೆ ತೋಟ ನಾಶ ಮಾಡಿದೆ ಅರಣ್ಯ ಇಲಾಖೆ. ಮಕ್ಕಳಂತೆ ಸಾಕಿದ್ದ ಮರಗಳನ್ನ ಕಡಿದಿದ್ದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ರೈತರ ಪ್ರತಿಭಟನಾ ಸಮಾವೇಶ. ಕ್ಷಣಾರ್ಧದಲ್ಲಿ ನೆಲಸಮವಾಗಿರೋದನ್ನ ಕಂಡು ಕಣ್ಣೀರು ಹಾಕಿದ್ದಾರೆ ರೈತರು. ಮೊದಲು ನಮ್ಮನ್ನ ಕೊಂದು ನಂತರ ಮರಗಳನ್ನ ಕಡೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಾವೇಶದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ರೈತರು. ಬುಕ್ಕಾಪಟ್ಟಣದಿಂದ ಬೆಂಗಳೂರಿಗೆ ರೈತರ ಕಿಚ್ಚು ಹಬ್ಬುವ ಸಾಧ್ಯತೆ ಇದೆ. ಬಿಡದಿ ಮಾದರಿ ಮತ್ತೊಂದು ಹೋರಾಟಕ್ಕೆ ತುಮಕೂರು ರೈತರು ನಿರ್ಧಾರವನ್ನ ಮಾಡಿರುವುದು. ಸಮಾವೇಶದ ಮುಖೇನ ಅರಣ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡಲಾಗಿದೆ. ಕೂಡಲೇ ರೈತರ ಜಮೀನುಗಳನ್ನ ವಾಪಸ್ ನೀಡುವಂತೆ ಆಗ್ರಹಿಸಲಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿರುವುದು. ಯಾವುದೋ ಬೇರೆ ಬೇರೆಗಳು ನಮಗೆ ಈಗ ಸದ್ಯಕ್ಕೆ ಬೇಕಿಲ್ಲ. ವಿರುದ್ಧ ಇಲ್ಲ ಅಂತ ಮನಸ್ಥಿತಿನ ನೀವೆಲ್ಲ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಆಮೇಲೆ ಇಲ್ಲಿ ಆಗಿದ್ದು ಸುದ್ದಿ, ಈ ಗಿಡ ಕಡಿಯುವಾಗ ನಾವು ಸಣ್ಣದಿಂದ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ. ಆ ಗಿಡ ಕಡಿಯೋದು ಬದಲಿ ಫಸ್ಟು ತೋಟದವನಿಗೆ ಸಾಯಿಸ್ಬಿಡ್ರಿ. ನೀವು ಸುಮ್ಮನೆ ಬಂದಿದ್ದಲ್ಲ, ಗನ್ನು ತೊಗೊಂಡು ನನಗೆ ಸಾಯಿಸಿದರೆ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಆರಾಮಾಗೆ ತೋಟನ ಕಡಿಬೋದು ನೀವು. ಇವತ್ತು ಬೇರೆ ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಏನೂ ಇಲ್ಲ. ಆಮೇಲೆ ಭಿಕ್ಷೆ ಬೇಡೋಕ್ಕೂ ರೂಢಿ ಇತ್ತಿಲ್ಲ. ಕೊಟ್ಟಿದ್ದ ಕೈ, ದುಡ್ಡು ನೋಡಿದ ಕೈಗಳು ಭಿಕ್ಷೆ ಬೇಡೋದು ರೂಢಿಲ್ಲ ಸರ್. ಅದರಿಂದ ಒಂಟಿ ಓರಿ ಇದ್ದಾಗ ನಾವು ಹೆದರ್ಕೊಂಡು ಸಾಯಬೇಕಾಗ್ತೈತಿ. ದಯವಿಟ್ಟು ನಮ್ಮ ರಾಜ್ಯ ಉಳಿಸೋರು ನೀವು ದಯವಿಟ್ಟು ಕಾಪಾಡ್ರಿ ಅಂತ ನಾನು ಕೈ ಮುಗಿತಾ ಇದ್ದೀನಿ. ಆ ಗಿಡ ಕಡಿಯುವಾಗ ಆ ಬೆಳೆಸ್ಬೇಕಂದ್ರೆ ಈ ವಯಸ್ಸಾಗೈತಿ. ಇನ್ನು ಬೆಳೆಸ್ಬೇಕಂದ್ರೆ ನಾವು ನನ್ನ ಮಕ್ಕಳು ಪಾಡೇನು, ನನಗೆ ಸಾಯಿಸ್ಬಿಡ್ರಿ. ನಾಳೆ ನನ್ನ ಮಕ್ಕಳ ಗತಿ ಏನು? ಭಾಳ ಅದೇ ಈ ಚಿಕ್ಕನಾಗ್ನಳ್ಳಿಲಿ ತುಂಬಿದ್ದ ಮಳೆಗಾಲ ಬರಲ್ಲ, ಅಯ್ಯೋ ಅಂತ ಬೆಳೆನೂ ಹಾಕಿಲ್ಲ. ಈ ಫಾರೆಸ್ಟ್ನವ್ರದ್ದು ಕಾಟ ತಡೆಯೋಕ್ಕಾಗಕ್ಕಿಲ್ಲ ಸರ್. ಒಂದು 10 ಊರಿಗೆ 10 ಹಳ್ಳಿಗೆ ಬರ್ತಾಯಿದ್ರೆ ಗಡಗಡ ನಡೆಸ್ತಾ ಇದ್ದಾರೆ. ಒಂದು ರಾತ್ರಿ ನನಗೆ ಕರ್ಕೊಂಡೋಗಿ JCB ತೊಗೊಂಡೋಗಿ ಒಂದೇ ನಮ್ಮ ಹೆಂಗಸರು ಕಾಡೊಳಗೆ ಬಿಟ್ಟು ಹೇಳ್ಕೊಂಡು ಬಂದರು. ಇವತ್ತು ನೋಡಿದರೆ ದೃಶ್ಯ ಅವ್ರದ್ದು ಇವತ್ತು, ನಾಳೆ ನಮ್ಮದು. ದಯವಿಟ್ಟು ಈ ಕಷ್ಟ ಕೊಡಬೇಡ್ರಿ. ಏನು ಹಲವು ದಶಕಗಳಿಂದ ಸ್ವಾಧೀನ ಅನುಭವದಲ್ಲಿದ್ದು ಕಂದಾಯ ಇಲಾಖೆ ಮತ್ತು ಬಗರುಕುಂ ಕಮಿಟಿಯಿಂದ ಮಂಜೂರಾತಿಯನ್ನು ಪಡೆದಂಥ ಸಾವಿರಾರು ರೈತರು ಬುಕ್ಕಾಪಟ್ಟಣ ಹೋಬಳಿಯ ಸುತ್ತಮುತ್ತ ಇದ್ದಾರೆ. ಎಷ್ಟು ಹಳ್ಳಿ ರೈತರು? ಸುಮಾರು ಒಂದು 8-10 ಹಳ್ಳಿಯ ರೈತರು ಎಷ್ಟು ಎಕರೆ ಇರ್ಬೋದು ಈ ಭಾಗದಲ್ಲಿದ್ದಾರೆ. ಸುಮಾರು ಸಾವಿರಾರು ಎಕರೆ ಭೂಮಿ ಈಗಾಗಲೇ ಮಂಜೂರಾತಿ ಪಡೆದು ರೈತರು ಅವರ ಹೆಸರಿಗೆ ಖಾತೆ ಪಹಣಿಯನ್ನು ಪಡೆದು ಅನುಭವದಲ್ಲಿದ್ದು ಆ ಒಂದು ತೋಟಗಳಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೋರ್ವೆಲ್ಗಳನ್ನು ಕೊರೆಸಿ ಅಡಿಕೆ, ತೆಂಗು ತೋಟ ಇತ್ಯಾದಿ ಮತ್ತು ಆಹಾರ ಬೆಳೀತಕ್ಕಂಥ ಬೆಳೆಗಳನ್ನು ಬೆಳೀತಾ ಬಂದಿದ್ದಾರೆ. ಈ ಮಧ್ಯೆ ಏಕಾಏಕಿ ಅರಣ್ಯ ಇಲಾಖೆಯವರು ಈ ಭೂಮಿ ನಮ್ಮದು, 1926ರಲ್ಲಿ ಮಹಾರಾಜರ ಕಾಲದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮೂಲಕ ಅರಣ್ಯ ಇಲಾಖೆ ಅಂತ ಹೇಳಿ ನಮಗೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುತ್ತುಗನಹಳ್ಳಿ ಮತ್ತು ಅಂಬಾರ್ಪುರ ರೈತರ ಭೂಮಿಗೆ ಅಕ್ರಮವಾಗಿ ಪ್ರವೇಶ ಮಾಡಿ ದಬ್ಬಾಳಿಕೆಯ ಮೂಲಕ ದೌರ್ಜನ್ಯದಿಂದ ಸುಮಾರು ಒಂದು 20-25 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಅಡಿಕೆ, ತೆಂಗು ಇತ್ಯಾದಿ ಮರವಳಿಗಳನ್ನು ನಾಶ ಮಾಡಿದ್ದಾರೆ. ಇದು ತುಂಬ